ಯಾಕೆ ನೀವು ಇದು ಹಾಕ್ತಿದ್ದೀರಾ ಈಗ ಅಂತ ಕೇಳಿದ್ರು. ಯಾಕೆ ಅಂತ ಅದು ಈಗ ಕೆರೆ ನೀರಲ್ಲಿ ಆಲ್ಗೆ ಪಾರ್ಟಿಕಲ್ಸ್ ಇರುತ್ತೆ. ಹೌದು. ಯಾವುದೇ ನೀರು ಬಿಸಿಲಿಗೆ ಬಿದ್ದಾಗ ಅದ್ರಲ್ಲಿ ಆಲ್ಗೆ ಪಾರ್ಟಿಕಲ್ಸ್ ಡೆವಲಪ್ ಆಗುತ್ತೆ. ಓಕೆ. ಆಲ್ಗೆ ಪಾರ್ಟಿಕಲ್ಸ್ ಸ್ಯಾಂಡ್ ಫಿಲ್ಟರ್ ಫಿಲ್ಟರ್ ಆಗ್ಲಿಕ್ಕೆ. ಓಕೆ. ಈಗ ನೋಡಿ ಇನ್ಸ್ಟಾಲೇಷನ್ ಆಗ್ತಾ ಇದೆ. ಈಗ ಬೋಲ್ಟನ್ನು ಟೈಟ್ ಮಾಡ್ತಾ ಇದ್ದಾರೆ. ಇದ್ರೊಳಗೆ ಸ್ಯಾಂಡ್ ಹಾಕ್ಬೇಕಾ ಈಗ? ಮತ್ತೆ ಇರೋದೇನು US ಇಂದ ಬರ್ತಾ ಇದೆ ಅಂತ ತರಿಸೋದೇ ಇರುತ್ತೆ ನಮಗೆ. ಈ ವರ್ಷ ಏನು ತರಿಸಿದೆ ಅಂದರೆ ಎಡಿಷನ್ ಗೋಪ್ರೋ ತರಿಸಿದ್ದೀನಿ, ಕ್ರಿಯೇಟರ್ ಎಡಿಷನ್ ಅಂತ. ಮತ್ತು ಅದ್ರ ಜೊತೆಗೆ ನೋಡಿ 16 Pro. ಗುಡ್ ಮಾರ್ನಿಂಗ್. ಬನ್ನಿ, ಬೇಲೂರು ಹೋಗ್ತಾ ಇದ್ದೀನಿ ಅಕ್ಕನ ಡ್ರಾಪ್ ಮಾಡೋಕ್ಕೆ. ಈಗ ಬೇಲೂರು ಡ್ರಾಪ್ ಮಾಡ್ತಾ ಇದ್ದೀನಿ. 8:15 ಬಸ್ ಇದೆ ಅವರಿಗೆ. ಮತ್ತು ಇವತ್ತೇನಿಲ್ಲ, ಇವತ್ತು ಚಳಿ ಮಾತ್ರ ಸಿಕ್ಕಾಪಟ್ಟಿದಲ್ಲ, ತುಂಬ ಚಳಿ ಇದೆ. ಹೌದು ನೋಡಿ, ಬನ್ನಿ ಬೆಳಿಗ್ಗೆ ಬೇಲೂರಲ್ಲಿ ಫ್ರೆಶ್ ವೆಜಿಟೇಬಲ್ ಸಿಗುತ್ತೆ, ತೊಗೊಳೋಣ ಅಂತ ಬಂದ್ವಿ. ಚೆನ್ನಾಗಿದೆ ಅಮ್ಮ ಸೌತೆಕಾಯಿ. ಇನ್ನೊಂದು ಹಾಕಿ 4. ಬೇಲೂರಲ್ಲಿ ಬಂದರೆ ನಿಮ್ಗೆ ಏನು ಅಂತಂದರೆ ಫ್ರೆಶ್ ತರಕಾರಿಗಳು ಸಿಗುತ್ತೆ ನೋಡಿ ಮಾರ್ಕೆಟ್ಗೆ. ನೋಡಿ ಇಲ್ಲಿ ಹೆಂಗಿದೆ ಅಂತ ನೋಡಿ. ತರಕಾರಿ ಸೌತೆಕಾಯಿ ಸ್ವಲ್ಪ ತರಕಾರಿ ಎಲ್ಲ ತಗೊಂಡ್ವಿ. ಈಗ ಅಕ್ಕನ ಡ್ರಾಪ್ ಆಗ್ಬಿಟ್ಟು ಮನೆಗೆ. ಇವತ್ತು ಕೆಲಸ ಸಿಕ್ಕಾಪಟ್ಟೆ ಇದೆ. ಇವತ್ತು ಕಾಫಿ ಕೊಯ್ತಾ ಇದ್ದಾರೆ, ಇರಿಗೇಷನ್ ಇನ್ಸ್ಟಾಲೇಷನ್ ಆಗುತ್ತೆ, ಡ್ರಿಪ್ ಇರಿಗೇಷನ್ದು. ಬನ್ನಿ ನೋಡಿ, ಅಕ್ಕನ ಡ್ರಾಪ್ ಮಾಡೋಕೆ ಬಂದಿದೆ ಬಸ್ ಸ್ಟ್ಯಾಂಡಿಗೆ. ಸಬ್ಸ್ಕ್ರೈಬರ್ ಸಿಕ್ಕಿದೆ ಸರ್. ನಿಮ್ಮ ಹೆಸರು? ಹರೀಶ್ ಅಂತನಾ? ಹೆಂಗೆ ಅಗ್ರಿಕಲ್ಚರ್ ಕಾಫಿ ಪ್ಲಾಂಟೇಷನ್ ಕುಯ್ತಾ ಇದ್ದೀರಾ ಕಾಫಿ ಎಲ್ಲ? ಸೂಪರ್. ಹೆಂಗಿದೆ ಇವತ್ತು ಇದು? ಸ್ವಲ್ಪ ಬಿಸಿಲು ಬೇರೆ ಬಂದಿದೆ ಈಗ, ಸ್ವಲ್ಪ ಚೆನ್ನಾಗಿದೆ. ಓಕೆ ಸರ್, ಸಿಗೋಣ. ಬಸ್ಸಲ್ಲಿ ಕುಯ್ತಾ ಇದ್ದೀವಿ, ಸ್ಟಾರ್ಟ್ ಮಾಡಿ. ಓಕೆ ಸರ್, ಸಿಗೋಣ ಅಂದರೆ. ಥ್ಯಾಂಕ್ ಯು. ಸಿಗೋಣ ಅಂದರೆ ಬರಲ್ಲ ಅಂದರೆ ಸಿಗೋಣ. ಬೈ. ನೋಡಿ ಎಷ್ಟು ಖುಷಿ ಆಗುತ್ತೆ. ಬಂದಿದೆ ಅಕ್ಕನ ಡ್ರಾಪ್ ಮಾಡ್ಕೊಂಡು ಹೋಗೋಣ ಅಂತ. ಡ್ರಾಪ್ ಮಾಡಿ ಹೋಗ್ಬೇಕಾದ್ರೆ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಬಂದು ಮಾತಾಡ್ಸ್ತಾರೆ. ಇವಾಗಲೂ ತುಂಬ ಖುಷಿ. ಯಾಕೆ ಅಂತಂದರೆ ಬೇರೆ ಊರಲ್ಲಿ ಮಾತಾಡ್ತಾರೆ ಅನ್ಬೇಕಾದ್ರೆ ಇನ್ನೂ ಖುಷಿ ಆಗುತ್ತೆ. ಫೋನ್ ಆಯಿತು. ನೋಡಿ ಹೆಂಗೆ ಈಗ ಹೆಂಗಿರೋ ಬೆಳಿಗ್ಗೆ ಸುಪ್ರಭಾತ. ಇದು ಯಾವನ್ಗ ಸರಿಯಾಗಿ ಉಗೀತಿದೆ ಅವಳು. ಬನ್ನಿ ನೋಡಿ, ಇಲ್ಲಿ ಇದು ಹುಳ ಹೊಡೆದಿರೋದು ನೋಡಿ. ಇಲ್ಲಿ ಇದು ಕಾಣಿಸುತ್ತಲ್ಲ ನೋಡಿ, ಇದು ಹುಳ ಹೊಡೆದಿರೋದು ನೋಡಿ. ಇದು ಹುಳ ಹೊಡೆದಿರೋದು ಇದು ಅಷ್ಟೇ. ಇಲ್ಲಿ ಕಾಣಿಸುತ್ತಲ್ಲ ನೋಡಿ ಹುಳ, ಇದು ಅಷ್ಟೇ. ಇದು ಹುಳ ಹೊಡೆದಿರೋದು. ಇದೊಂದು ಚೆನ್ನಾಗಿದೆ. ಇದು ಹುಳ ಹೊಡೆದಿದೆ ನೋಡಿ. ಇದು ಹುಳ ಹೊಡೆದಿದೆ ನೋಡಿ. ಇದು ಹುಳ ಹೊಡೆದಿದೆ. ಇದು ಅಷ್ಟೇ. ಇದು ಹುಳ ಹೊಡೆದಿದೆ ನೋಡಿ. ಅದಕ್ಕೆ ಇದನ್ನ ತೆಗೆದುಬಿಡೋದೇ ಬೆಸ್ಟು ನೋಡಿ. ಇದು ಹುಳ ಹೊಡೆದಿದೆ ನೋಡಿ. ಇದು ಹುಳ ಹೊಡೆದಿದೆ. ಇದರ ಉಳಿದಿರೋ 1 2 3 ಬಾಕಿ ಇದೆ. ಅದಕ್ಕೆ ತೆಗೆದುಬಿಡೋದೇ ಬೆಸ್ಟ್ ನೋಡಿ. ತೆಗೆದುಬಿಡಿ. ಬನ್ನಿ, ಈಗ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಯಿತು. ಇದು ನೋಡಿ, ಇದು ಸ್ಯಾಂಡ್ ಅಲ್ಲ, ಇದು ಫಿಲ್ಟ್ರಾ? ಅದು ಬ್ಯಾಕ್ ವಾಶ್ ಅಸೆಂಬ್ಲಿ ಇದೆ. ಓಕೆ. ಇದು ಇದೇನಿದು? ಇದು ಸ್ಯಾಂಡ್ ಫಿಲ್ಟರ್ ಇದೆ. ಸ್ಯಾಂಡ್ ಫಿಲ್ಟರ್ ಇದು. ಓಕೆ. ಈಗ ಎಲ್ಲರೂ ಕೇಳ್ತಾ ಇದ್ದಾರೆ, ಯಾಕೆ ನೀವು ಇದು ಹಾಕ್ತಿದ್ದೀರಾ ಈಗ ಅಂತ ಕೇಳಿದ್ರು. ಯಾಕೆ ಅಂತ ಅದು ಈಗ ಕೆರೆ ನೀರಲ್ಲಿ ಆಲ್ಗೆ ಪಾರ್ಟಿಕಲ್ಸ್ ಇರುತ್ತೆ. ಹೌದು. ಯಾವುದೇ ನೀರು ಬಿಸಿಲಿಗೆ ಬಿದ್ದಾಗ ಅದ್ರಲ್ಲಿ ಆಲ್ಗೆ ಪಾರ್ಟಿಕಲ್ಸ್ ಡೆವಲಪ್ ಆಗುತ್ತೆ. ಓಕೆ. ಆಲ್ಗೆ ಪಾರ್ಟಿಕಲ್ಸ್ ಸ್ಯಾಂಡ್ ಫಿಲ್ಟರ್ ಆಗ್ಲಿಕ್ಕೆ. ಓಕೆ, ಸೂಪರ್. ಮತ್ತೆ ನೆಕ್ಸ್ಟ್ ಫ್ಯೂಚರ್ಗೆ ನಾವು ಪಾಯಿಂಟ್ಸ್ಗಳು ಜಾಸ್ತಿ ಆಗ್ತಾ ಇದೀವಿ. ಇದೆಲ್ಲ ಇರೋದೇ ಈಗ ಒಳ್ಳೇದು. ಯಾಕೆಂತಂದ್ರೆ ಈಗ ನಾವು ಇದು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಫರ್ದರ್ ಫ್ಯೂಚರ್ ಪ್ಲಾನಿಂಗ್ ನಾವು ಪ್ಲಾನ್ ಮಾಡ್ಬೋದಲ್ಲ. ಹೌದು, ಸೂಪರ್. ನೋಡಿ, ಇಲ್ಲಿ ಆಗ್ತಾ ಇದೀವಿ ಈಗ. ಏನು ಬರೀ ಮರಳ ಇದು? ಹಾಂ, ಮರಳು ಸರ್. ಎಲ್ಲ ತಂದಾಯ್ತು. ಈಗ ಒಂದು ಸ್ವಲ್ಪ ಪೈಪ್ ತರಬೇಕು. ನೋಡಿದ್ದು ಸ್ಯಾಂಡ್ ಫಿಲ್ಟರ್ ಎಲ್ಲ ಬಂತು ನೋಡಿ. ಇಲ್ಲಿ ಡಿಸ್ ಫಿಲ್ಟ್ರ್ ಇದೆಯಾ? ಡಿಸ್ ಫಿಲ್ಟರ್ ಇಲ್ಲಿದೆ. ಹಾಂ, ಇಲ್ಲಿದೆ. ಮತ್ತು ಇದು ಬಂದ್ಬಿಟ್ಟು ಮರಳು, ಇದು ಸ್ಯಾಂಡ್. ಇದು ಡಿಸ್ ಫಿಲ್ಟರ್. ಸ್ಯಾಂಡ್ ಫಿಲ್ಟರ್ ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು. ಎಲ್ಲ ಕವರ್ಗೆ ಇದೆಲ್ಲ ತೆಗಿತಾ ಇದ್ದೀವಿ. ಅನ್ಬಾಕ್ಸ್ ಆಯಿತು. ನೆಟ್ ಎಫ್ ಎಮ್ದು ಇದು ಇನ್ಲೆಟ್ ಅಲ್ಲ, ಇದು ಔಟ್ಲೆಟ್ಟು. ನೋಡಿ, ಇನ್ಸ್ಟಾಲೇಷನ್ ಆಗ್ತಾ ಇದೆ. ಈಗ ಬೋಲ್ಟನ್ನು ಟೈಟ್ ಮಾಡ್ತಾ ಇದ್ದಾರೆ. ಇದ್ರೊಳಗೆ ಸ್ಯಾಂಡ್ ಹಾಕ್ಬೇಕಾ ಈಗ? ಅದೇನು ಬ್ಲ್ಯಾಕಲ್ಲಿ ಒಳಗಿದೆಯಲ್ಲ ಅದು? ಓಕೆ. ಓಕೆ,
ಸ್ಯಾಂಡ್ ಫಿಲ್ಟರ್ ಆಗಿ ಮಶ್ರೂಮ್ ಫಿಲ್ಟರ್ ಥ್ರೂ ನೀರು ಪಾಸ್ ಆಗುತ್ತೆ ಸರ್. ಓಕೆ ಆಲ್ಮೋಸ್ಟ್ ಡಿಸ್ಕ್ ಫಿಲ್ಟರ್ ಮತ್ತು ಸ್ಯಾಂಡ್ ಫಿಲ್ಟರ್ ಕೂಸಾಯ್ತು ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ನೋಡಿ, ಇಲ್ಲಿ ಗೇಟ್ ವಾಲ್ ಕೊಟ್ಟಿದ್ದಾರೆ ಮತ್ತು ಬ್ಯಾಕ್ ವಾಶಿಂಗ್ ಇದೆ, ಇನ್ಲೆಟ್ ಇದೆ, ಔಟ್ಲೆಟ್ ಇದೆ ಈ ಥರ. ಇನ್ನು ನಾಳೆ ಇದು ಇಲ್ಲಿಗೆ ಆಗುತ್ತೆ, ಇನ್ನು ಕೆಲಸ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಇಲ್ಲೆಲ್ಲ ಆಗಿದೆ. ಬನ್ನಿ ಈಗ ಹೋಗ್ಬೇಡ ಅಂದರೆ ಈಗ ಏನಂತಂದರೆ ನಂದು ಕಸಿನ್ದು ಮಗ ಬಂದಿದ್ದಾರೆ ಯು ಎಸ್ ಇಂದ, ಅನುಷ್ ಅಂತ. ಹಾಯ್ ಅನುಷ್. ಮತ್ತು ಇನ್ನೊಂದೇನು ಯು ಎಸ್ ಇಂದ ಬರ್ತಾಯಿನಿ ಅಂತ ತರಿಸೋದೇ ಇರುತ್ತೆ ನಮಗೆ. ಈ ವರ್ಷ ಏನು ತರಿಸಿದೆ ಅಂದರೆ 13 ಅಡಿಷನ್ ಗೋಪ್ರೋ ತರಿಸಿದ್ದೀನಿ, ಕ್ರಿಯೇಟರ್ ಅಡಿಷನ್ ಅಂತ. ಮತ್ತು ಅದ್ರ ಜೊತೆಗೆ ನೋಡಿ 16 Pro ತರಿಸಿದ್ದೀನಿ. ಥ್ಯಾಂಕ್ಸ್ ಅನುಷ್, ವೆಲ್ಕಮ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ ಅದಕ್ಕೆ ಹೇಳೋದು, ಚೆನ್ನಾಗಿ ಓದ್ಬಿಟ್ಟು ಯು ಎಸ್ಗೆ ಕಳಿಸಿ ನಿಮ್ಮ ಕಸಿನ್ಸ್ನೆಲ್ಲ, ನಮ್ಗೆ ಬರ್ತಿದ್ದೆಲ್ಲ ತರ್ಕೊಬರೋದು ಅಂತ. ಬನ್ನಿ ಈಗ ಟೈಮ್ ಬಂದ್ಬಿಟ್ಟು 4:30 ಆಗಿದೆ, ಕಾಫಿ ತಂದುಬಿಡೋಣ ಹೋಗ್ಬಿಟ್ಟು. ಈವ್ನಿಂಗ್ ಏನಿಲ್ಲ, ಈಗೇನು ಸೀಸನ್ ಅಂತಂದರೆ ಬರೀ ಕಾಫಿ ಕುಡಿಯೋದು ಮಾತ್ರ. ನಿಜವಾಗ್ಲೂ ಒಂದು ಕಾಫಿ ಪ್ಲಾಂಟರ್ ಅಂದಮೇಲೆ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದರೆ ಅದು ಕಾಫಿ ತೋಟ ಆಗೋಕ್ಕಾಗಲ್ಲ. ಯಾಕೆಂತಂದರೆ ನಿಮ್ಮ ಓನರ್ ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ನಿಮಗೆ ಒಂದು ಎಸ್ಟೇಟ್ನ ಇಂಪ್ರೂವ್ ಮಾಡೋಕ್ಕಾಗತ್ತೆ ಮಾತ್ರ. ಇದು ಆಲ್ಮೋಸ್ಟ್ ನಾನು 2012 ನಾನು ತೋಟಕ್ಕೆ ಸ್ಟಾರ್ಟ್ ಮಾಡಿದೆ, ತೋಟದಿಂದ 2012 ಇವತ್ತಿಗೆ ಒಂದು 13 ಇಯರ್ಸ್ ಆಗ್ತಾ ಮತ್ತೀಗ 13 ಇಯರ್ಸ್ ರನ್ನಿಂಗ್ ಈಗ ನಮ್ದೀಗ. ನೋಡಿ ಈಗ ಲೋಡ್ ಮಾಡ್ತಾ ಇದ್ದೀವಿ. ಈಗ ಏನಂತ ಎಲ್ಲ ಕಡೆ ಈಗ ಟ್ರೆಂಚ್ ತೆಗೆದುಬಿಟ್ಟಿದ್ದೀವಿ ಈಗ ಡ್ರಿಪ್ ಇರಿಗೇಷನ್ದು. ಅದಕ್ಕೋಸ್ಕರ ಎಲ್ಲ ಕಡೆ ಹೋಗೋಕ್ಕಾಗ್ತಿಲ್ಲ, ಒಂದು ಸಲ ನಿಲ್ಸ್ಕೊಂಡು ಲೋಡ್ ಮಾಡ್ಕೊಳ್ತಾ ಇದ್ದೀವಿ. ಒಂದು ಸಲ ಕ್ಲೋಸ್ ಆದಮೇಲೆ ಇಡೀ ಪಟ್ಟೆಗೆಲ್ಲ ಟ್ರ್ಯಾಕ್ಟರ್ ಹೋಗುತ್ತೆ. ಅಡಿಕೆ ಬೇರೆ ಕುಯ್ಬೇಕು, 2 ರೌಂಡ್ ಆಗಿದೆ, 3ನೇ ರೌಂಡ್ ಕುಯ್ಬೇಕು ಇನ್ನು. ನೋಡಿ ಫುಲ್ ಇನ್ಸ್ಟಾಲೇಷನ್ ಆಗಿದೆ. ಈಗ ಟ್ರಯಲ್ ನೋಡ್ತಾ ಇದ್ದೀವಿ. ಸ್ಯಾಂಡಲ್ ಹಾಕಿದ್ವಲ್ಲ ಇಲ್ಲಿ, ಸರ್ ಸ್ಯಾಂಡ್ ಹಾಕಿದ್ದೀವಿ ಸರ್, ಮೀಟರ್ ಹಾಕಿದ್ದಾರೆ, ಬ್ಯಾಕ್ ವಾಶು, ಇದರಲ್ಲಿ ಇನ್ಲೈಟ್ ಅಲ್ಲ, ಇದು ಇನ್ಲೈಟು. ಹಾಂ, ಇಲ್ಲಿಂದ ನೀರು ಈ ಕಡೆ ಹೋಗಿ ಈ ಡಿಸ್ಕ್ ಫಿಲ್ಟರ್ ಥ್ರೂ ಆಗಿ ಮೇಲ್ಗೆ ಹೋಗುತ್ತೆ ಸರ್. ಇದು ನಾನ್ ರಿಟರ್ನಬಲ್ ಇಲ್ಲಿ ಹಾಕಿದ್ದೀರಾ. ಸೂಪರ್. ಬನ್ನಿ ಈಗ ಟ್ರಯಲ್ ನೋಡೋಣ ಅಂದರೆ. ಈಗ ನಾವು ಹೋಗ್ಬಿಟ್ಟು ತೊಗೊಂಬರ್ತೀವಿ, ಎಲ್ಬೋ ತೊಗೊಂಡ್ಬಿಡ್ತೀನಿ ಅಂದರೆ. ಓಕೆ, ಚಿಕ್ಕದು. ಏನ್ರಿ, ಏನು ಸಮಾಚಾರ? ಎಷ್ಟು ದಿನ 3 ವಾರ ಆದ್ಮೇಲೆ ಬಂದ್ರಲ್ಲ ಇಲ್ಲಿ. ಬನ್ನಿ ಪಲ್ಪರ್ ಬೇರೆ ಆಗ್ತದೆ ಜೊತೆಗೆ. Know that they ride or die. I keep boys by my side.